ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ಸಮಯ, ಈ ದಿನ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ, ಕ್ರಿಯೆ ಮಾಡುವ, ರಕ್ಷಣೆ, ಶಾಂತಿ, ದೇವರ ಮಹಿಮೆ, ದೇವರ ಭಯಭಕ್ತಿ, ದೇವರ ದೂತರ ಕಾವಲು, ದೇವರ ನೀತಿ, ಧೈರ್ಯ, ಪರಿಶುದ್ಧ ಜೀವಿತ, ನಂಬಿಕೆ, ನಿರೀಕ್ಷೆ ಉಂಟು ಮಾಡುವ ಆರೋಗ್ಯಕರವಾದ ದೇವರ ವಾಕ್ಯವನ್ನು ಧ್ಯಾನಿಸೋಣ ಪ್ರೇರೆ. ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ, ಭಕ್ತ ರಕ್ಷಕನಾದ ದೇವರಿಗೆ ಉದಯ ಕೀರ್ತನೆ. ಹೌದು ಪ್ರೇರೆ, ದಾವೀದನು ಬರೆದ ಕೀರ್ತನೆ 5ನೇ ಅಧ್ಯಾಯದಿಂದ ನಾವು ಧ್ಯಾನಿಸೋಣ ಪ್ರೇರೆ. ಅದರ ಪೀಠಿಕೆ ಹೆಸರು ಪ್ರೇರೆ, 5ನೇ ಕೀರ್ತನೆ ಹೆಸರು ಭಕ್ತ ರಕ್ಷಕನಾದ ಯೆಹೋವ ದೇವರಿಗೆ ಉದಯ ಕೀರ್ತನೆ. ಹೀಗೆ ನಾವು ಭಕ್ತ ರಕ್ಷಕನಾದ ದೇವರನ್ನು ಉದಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕಿವಿಗೊಡುವ, ಸದುತ್ತರವನ್ನು ಎದುರು ನೋಡುವಂತೆ ಮಾಡುವ ಸರ್ವಶಕ್ತ ದೇವರಿಗೆ, ಸೃಷ್ಟಿಕರ್ತ, ರಕ್ಷಕ, ತಾಯಿ ಗರ್ಭದಿಂದಲೇ ಇಲ್ಲಿವರೆಗೆ ನಮ್ಮನ್ನು ಪೋಷಿಸುತ್ತಾ, ಕಣ್ಣಗುಡ್ಡೆಯಂತೆ ಕಾಪಾಡುತ್ತಾ, ನಮ್ಮ ಜೀವಿತದ ಭಾರವನ್ನೆಲ್ಲ ಅನುದಿನ ಹೊತ್ತು ರಕ್ಷಿಸಿದ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಪ್ರೇರೆ. ನಾವು ಭಕ್ತ ರಕ್ಷಕನಾದ ದೇವರಿಗೆ ಉದಯ ಕೀರ್ತನೆ ಎನ್ನುವ ವಾಕ್ಯವನ್ನು ಧ್ಯಾನಿಸುವ ಮೊದಲು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ರಕ್ಷಕ ಯೇಸು ಕ್ರಿಸ್ತನ ಜ್ಞಾನವನ್ನು, ದೇವರ ಪರಿಶುದ್ಧ ಆತ್ಮನ ಶಕ್ತಿಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸ, ಕೃಪೆ, ಬಿಡುಗಡೆ, ಜಯ, ಆಶೀರ್ವಾದ, ವರವನ್ನು ಬೇಡಿಕೊಳ್ಳೋಣ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು, ಯೇಸುವಿನ ವಾಕ್ಯಗಳು, ಆತ್ಮಸ್ವರೂಪನಾದ ಆ ಸರ್ವಶಕ್ತ ಒಡೆಯನ ತಂದೆಯ ಮಾತುಗಳು ನಮ್ಮ ಹೃದಯದಲ್ಲಿ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯ ಒಲವಾಗುವಂತೆ ವಾಕ್ಯಗಳ ಮೂಲಕ ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ 100ಕ್ಕೆ 160, 30ರಷ್ಟು ಫಲ ಕೊಡುವಂತೆ ಪ್ರಾರ್ಥಿಸೋಣ ಪ್ರೇರೆ. ಪ್ರಾರ್ಥನೆ ಆಲಿಸುತ್ತಾನೆ ದೇವರು, ಆತನು ಸರ್ವಶಕ್ತನು. ವಿಶ್ವಾಸದಿಂದ ಪ್ರಾರ್ಥಿಸುವುದಾದರೆ, ನಂಬಿ ನೆರವೇರುವುದೆಂದು ಪ್ರಾರ್ಥಿಸುವುದಾದರೆ ಅದು ನೆರವೇರುತ್ತದೆ. ಹೀಗೆ ಪರಿಶುದ್ಧತೆಯೊಂದಿಗೆ, ಜ್ಞಾನದೊಂದಿಗೆ ಯಥಾರ್ಥವಾಗಿ ಪ್ರಾರ್ಥಿಸುವುದಾದರೆ ಸರ್ವಶಕ್ತನು ಪ್ರಾರ್ಥನೆ ಆಲಿಸುತ್ತಾನೆ ಪ್ರೇರೆ. ಆತನು ತನ್ನ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡುತ್ತಾನೆ. ಹೌದು, ಹೀಗೆ ನಾವು ಪ್ರಾರ್ಥನೆ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ನಿಮ್ಮ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡುವ ತಂದೆಯಾದ ದೇವರ ಪ್ರತಿರೂಪವಾದ ಯೇಸು ಕ್ರಿಸ್ತನೇ, ಮನುಷ್ಯಕುಮಾರನೇ, ನರಪುತ್ರನೇ, ಮೆಸ್ಸಿಯನೇ, ಲೋಕರಕ್ಷಕನೇ, ಭಕ್ತಪಾಲಕನೇ. ಹೌದು ತಂದೆ, ಭಕ್ತಪಾಲಕನಾದ ಯೆಹೋವ ದೇವರೇ, ಯೇಸು ದೇವನೇ, ಕ್ರಿಸ್ತನೇ, ಅಭಿಷಕ್ತನೇ, ನಿಮ್ಮನ್ನು, ಭಕ್ತರಕ್ಷಕನಾದ ನಿಮ್ಮನ್ನು ಉದಯ ಕೀರ್ತನೆ ಎಂಬ ಕೀರ್ತನೆ ದಾವೀದನು ಬರೆದಿದ್ದಾನೆ ಸ್ವಾಮಿ. ಆ ಭಕ್ತರಕ್ಷಕನಾದ ಯೆಹೋವನಿಗೆ ಉದಯ ಕೀರ್ತನೆ ರಾಗ ಎನ್ನುವ ಅಂಶದಿಂದ 5ನೇ ಕೀರ್ತನೆಯಿಂದ ನಾವು ಧ್ಯಾನಿಸುತ್ತಿರುವಾಗ, ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ, ಯೇಸುವೆ, ನಿಮ್ಮ ಪರಿಶುದ್ಧ ಆತ್ಮನ ಮೂಲಕ ನಮ್ಮೆಲ್ಲರನ್ನು ನಿಮ್ಮ ವಾಕ್ಯದಿಂದ ತೋಯಿಸಬೇಕೆಂದು, ಬೆಳಗಿಸಬೇಕೆಂದು, ಬಲಪಡಿಸಬೇಕೆಂದು, ಸ್ಥಿರಪಡಿಸಬೇಕೆಂದು, ನಿಮ್ಮ ವಾಕ್ಯದಿಂದ ನಮ್ಮನ್ನು ಪ್ರತಿಷ್ಠಿಸಬೇಕೆಂದು, ನಿಮ್ಮ ವಾಕ್ಯವೇ ಸತ್ಯವು, ಆ ಸತ್ಯದಲ್ಲಿ ನಿಲ್ಲುವಂತೆ, ಸ್ವತಂತ್ರರಾಗುವಂತೆ, ನಿಮ್ಮ ಶಿಷ್ಯರಾಗುವಂತೆ ಅನುಗ್ರಹಿಸಬೇಕೆಂದು, ದೇವರ ಮಕ್ಕಳ ಅಧಿಕಾರಕ್ಕೆ ನಮ್ಮನ್ನು ಅನುಗ್ರಹಿಸಬೇಕೆಂದು ಹೀಗೆ ಮಾಡಿ ತಂದೆ, ಈ ವಾಕ್ಯ ಭಾಗದಲ್ಲಿ ಕೇಳಲಿರುವ ಪ್ರತಿಯೊಂದು ವಾಕ್ಯ ಭಾಗಗಳಿಂದ ನಮ್ಮನ್ನು ಸೌರಿದ ಕವಲುಗಳಿಂದ ಶುದ್ಧ ಮಾಡಬೇಕೆಂದು, ದುಷ್ಟನ ವಿರುದ್ಧ ಅಗ್ನಿಬಾಣವಾಗಿ ನಿಮ್ಮ ಮಕ್ಕಳಾದ ನಮ್ಮನ್ನು ಮಾರ್ಪಡಿಸಬೇಕೆಂದು, ಭೂಮಿಗೆ ಉಪ್ಪು, ಲೋಕಕ್ಕೆ ಬೆಳಕಾಗಿ ನಾವು ಮಾರ್ಪಡುವಂತೆ ತಂದೆ ಯೇಸು ಕ್ರಿಸ್ತನೇ, ಪರಿಶುದ್ಧ ಆತ್ಮನೇ, ಜೀವಮರಣಗಳ ಒಡೆಯನೇ, ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯೇ ಇರುವಾತನೇ, ನಮ್ಮನ್ನು ನಿಮ್ಮ ಆತ್ಮನ ಶಕ್ತಿಯ ವರ, ಫಲ, ಆಯುಧಗಳಿಂದ, ಆ ಜ್ಞಾನದಿಂದ ತುಂಬಬೇಕೆಂದು, ಎಲ್ಲ ಕಡೆಯಲ್ಲಿಯೂ ಸಾರ್ವಭೌಮನಾಗಿ, ಸರ್ವಶಕ್ತನಾಗಿ ಇರುವಾತನೇ, ನಮ್ಮ ಹೃದಯದಲ್ಲಿ, ಮನೆಯಲ್ಲಿ, ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧ ಸಾಕ್ಷಿ ಜೀವಿತದಲ್ಲಿ, ಸಭೆಯಲ್ಲಿ, ನಮ್ಮ ಕೈ ಕೆಲಸಗಳಲ್ಲಿ ದೇವ, ನಮ್ಮ ಪ್ರತಿಯೊಂದು ಸ್ತುತಿ ಗೀತೆಯಲ್ಲಿ, ಸುವಾರ್ತೆಯಲ್ಲಿ, ಸಭೆಯಲ್ಲಿ ನೀನು ಪ್ರತ್ಯಕ್ಷನಾಗಬೇಕೆಂದು, ನಿಮ್ಮ ಅದ್ಭುತವಾದ ಕಾರ್ಯ, ಜೀವಂತ ಕಾರ್ಯ, ರಕ್ಷಣೆ ಕಾರ್ಯ, ಸತ್ಯದ ಕಾರ್ಯ, ಮಹಿಮೆಯ ಪ್ರಭಾವದ ಘನತೆಯ
ಅಧಿಕಾರದ ಕಾರ್ಯ ನೀವು ನಡೆಸಬೇಕೆಂದು ಹೀಗೆ ಮಾಡಿ ದುಷ್ಟನಾದ ಸೈತಾನನನ್ನು ನಿಮ್ಮನ್ನು ವಿಶ್ವಾಸಿಸುವ ಯೇಸುವೆ ಕ್ರಿಸ್ತನೇ ಎಲ್ಲ ಮಕ್ಕಳ ಕಾಲ ಕೆಳಗಾಕಿ ಅನುದಿನ ಜೀವಿತದಲ್ಲಿ ಪರಲೋಕ ಸೇರುವವರೆಗೂ ಜಜ್ಜಿ ಹಾಕುತ್ತಾ ನಾಶ ಮಾಡುತ್ತಾ ಸೋಲಿಸುತ್ತಾ ಬರಬೇಕೆಂದು ಅಂತ ಅಧಿಕಾರ ನೀಡಿದ್ದಕ್ಕಾಗಿ ಸ್ತೋತ್ರ ಒಂದೇನ ಆರಾಧನೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ತಂದೆಯಾದ ದೇವರೇ, ಪರಿಶುದ್ಧನೇ ಇರುವಾತನೇ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಬನ್ನಿರಿ ಪ್ರಿಯರೇ, ಭಕ್ತ ರಕ್ಷಕನಾದ ಯೆಹೋವನೇ ಉದಯ ಕೀರ್ತನೆ ಎನ್ನುವ ಅಂಶದೊಳಗೆ ನಾವು ಪ್ರವೇಶಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ. ಹಾಡು ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಹೌದು ಪ್ರಿಯರೇ, ನಾನೊಂದು ಏಕೀಭವಿಸಿ ಹಾಡಿರಿ. ಪಾಪದ ಮೇಲೆ ಜಯ ಕೊಟ್ಟಿದ್ದಾನೆ ಪ್ರಿಯರೇ, ಶಿಲುಬೆ ಮರಣದ ಮುಖಾಂತರ ಪ್ರಭು, ಮತ್ತು ಭಯದ ಮೇಲೆ ಜಯ ಕೊಟ್ಟಿದ್ದಾನೆ, ಮರಣಾಧಿಕಾರಿಯಾದ ಸೈತಾನನ ಮೇಲೆ ಮರಣದ ಮೇಲೆ ಜಯ ಕೊಟ್ಟಿದ್ದಾನೆ. ಹೌದು ಪ್ರಿಯ, ಮಹಿಮಾ ಶರೀರ ಈ ಲೋಕದಲ್ಲಿ ಮಹಿಮಾ ಶರೀರ ಕೊಡಲು ಸಮರ್ಥನಾಗಿದ್ದಾನೆ ದೇವರು. ಅದಕ್ಕೆ ಉದಾಹರಣೆಯಾಗಿ ಹಳೆ ಒಡಂಬಡಿಕೆಯಲ್ಲಿ ಹನೋಕ, ಎಲಿಯರು ಇದ್ದಾರೆ ಪ್ರೇರಿ. ಅಷ್ಟೇ ಅಲ್ಲ, ಮೋಶೆ ಕೂಡ ಪ್ರಾಣ ಬಿಟ್ಟರು ಕೂಡ ದೇವರು ಮಿಕಾಯಲ್ ದೇವದೂತನಿಗೆ ನನ್ನ ದಾಸ ಮೋಶೆಯ ಶರೀರವನ್ನು ತರಬೇಕೆಂದು ಆಜ್ಞೆ ಮಾಡಿರುತ್ತಾನೆ. ಯೂದನ ಪತ್ರಿಕೆ ಪ್ರಕಟಣಾ ಗ್ರಂಥದ ಇಂದಿನ ಪುಸ್ತಕ ಪ್ರೇರಿ, ಯೂದನ ಗ್ರಂಥ, ದ ಬುಕ್ ಆಫ್ ಜೂಡ್, ಅಲ್ಲಿ 1ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಪ್ರೇರಿ. ಅಲ್ಲಿ ಸೈತಾನನು ಅಡ್ಡ ಬರುತ್ತಾನೆ. ಆದರೂ ಕೂಡ ಯೆಹೋವನು ದೇವರು ನಿನ್ನನ್ನು ಖಂಡಿಸಲಿ ಎಂದು ಸೈತಾನನಿಗೆ ಹೇಳುತ್ತಾ ದೇವಚಿತ್ತ ಆದರೆ ತೆಗೆದುಕೊಂಡು ಹೋಗಿದ್ದಾನೆ ಪ್ರೇರೆ ಮೋಶೆಯ ಶರೀರವನ್ನು ಕೂಡ ಮಿಕಾಯಲ್ ದೇವದೂತನು. ಆದ್ದರಿಂದ ಯೇಸು ಪ್ರಾರ್ಥಿಸುತ್ತಿರುವಾಗ ತಾಬೋರ್ ಬೆಟ್ಟದಲ್ಲಿ ಅಲ್ಲಿ ಮೋಶೆ ಎಲಿಯನು ಕಾಣಿಸಿಕೊಳ್ಳುತ್ತಾರೆ. ಓಕೆ, ಅನೇಕರು ಹೇಳುತ್ತಾರೆ ಮೋಶೆ ಸತ್ತೋಗಿದ್ದಾನೆ, ಪರಲೋಕ ಹೋಗಿಲ್ಲ ಎಂದು. ಇಲ್ಲ ಪ್ರೇರೆ, ಪರಲೋಕ ಹೋಗಿದ್ದಾರೆ ಅಷ್ಟೇ. ಆದರೆ ಇನ್ನೊಂದು ವಾಕ್ಯ ಇದೆ, ಸ್ವರ್ಗದಿಂದ ಇಳಿದು ಬಂದಾತನೊಬ್ಬನೇ ಸ್ವರ್ಗಕ್ಕೆ ಏರಿ ಹೋಗಿದ್ದಾನೆ ಎಂದು ಅದೊಂದೇ ಹೇಳ್ತಾರೆ. ಅದಲ್ಲ ಪ್ರಿಯ, ಅದು ಯೇಸು ಕ್ರಿಸ್ತನ ಇದ್ದಾಗ ಅಥವಾ ಓದುವ ನಂತರ ದಾರಿಯನ್ನು ಏರ್ಪಡಿಸಿದ್ದಾನೆ. ಹೌದು, ತನ್ನ ಸ್ವಂತ ರಕ್ತದಿಂದ ಪರಿಶುದ್ಧ ದಾರಿಯನ್ನು ಏರ್ಪಡಿಸಿದ್ದಾನೆ. ತನ್ನ ರಕ್ತದಿಂದ ತೊಳೆಯಲ್ಪಟ್ಟವರು ಹೋಗುತ್ತಾರೆ. ಮತ್ತು ಅವ್ರನ್ನ ಕರ್ಕೊಂಡು ಹೋದರೆ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಶರೀರ ಸಹಿತವಾಗಿ ದೇವರು ಭೇದ ಭಾವ ಮಾಡುತ್ತಾನೆ ಅಂದರೆ ಭೇದ ಭಾವ ಅಲ್ಲ ಪ್ರೇರೆ, ಅವರು ಸಮರ್ಪಿಸಿಕೊಂಡವರು ಸಂಪೂರ್ಣವಾಗಿ ನೀನು ಸಮರ್ಪಿಸಿಕೊಂಡಿದ್ದೆ ಆ ರೀತಿ ತಲೆ ಬಾಲ ಇಲ್ಲದ ರೀತಿಯಲ್ಲಿ ವಾಕ್ಯವನ್ನು ಓದಬಾರ್ದು. ಹೌದು, ಆದ್ದರಿಂದ 30ರಷ್ಟು 60ರಷ್ಟು 100ರಷ್ಟು ಆ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ ಫಲ ಕೊಟ್ಟಿತ್ತು ಅಂದರೆ ಏನರ್ಥ? ಹೌದು, ಹೀಗೆ ಎಲ್ಲವೂ ಒಂದೇ ರೀತಿ ತಗೋಬಾರ್ದು. ಅನೇಕ ದಿಕ್ಕುಗಳಿವೆ ಲೋಕಕ್ಕೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎನ್ನುವಂತೆ. ಹೌದು ಪ್ರೇರೆ, ಹೀಗೆ ನಾವು ವಾಕ್ಯದ ರೀತಿಯಲ್ಲಿ ತಗೋಬೇಕು. ಯೇಸು ಕ್ರಿಸ್ತನು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತೆ ಎಂದು ಹೇಳುತ್ತಾನೆ. ಹೌದು ಪ್ರೇರೆ, ಕಾರಣ ಈ ನಂಬಿದ್ದರಿಂದ ಮತ್ತು ಆ ದೆವ್ವ ಹಿಡಿದವನ ಮಗ, ಸ್ವಾಮಿ ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗಿದ್ದರೆ ಸಹಾಯ ಮಾಡಿ ಎಂದು ಹೇಳ್ತಾನೆ. ಶಿಷ್ಯರು ಕೂಡ, ಸ್ವಾಮಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ಆ ದೆವ್ವ ಬಿಡಿಸಿರಲಿಲ್ಲ ಒಂದು ದೆವ್ವ, ಎಲ್ಲ ದೆವ್ವ ಬಿಡಿಸಿದ್ದಾರೆ. ಮೂಕ ದೆವ್ವ, ಕಿವುಡ ದೆವ್ವ, ಎಷ್ಟು ಯೇಸು ನಾಮದಲ್ಲಿ ಆಜ್ಞಾಪಿಸ್ತಾರೆ, ಆ ದೆವ್ವ ಕಿವಿ ಕೇಳಿಸುವುದಿಲ್ಲ. ಕಾರಣ ಮೂಕ ದೆವ್ವ, ಕಿವುಡ ದೆವ್ವ. ಮತ್ತು ದೆವ್ವಗಳಿಗೂ ಕೂಡ ಕಿವುಡ ಇರುತ್ತದೆ. ಇದೆಲ್ಲ ಆತ್ಮಿಕ ವಲಯದ ಸತ್ಯಗಳು. ಇನ್ನು ಭೌತಿಕವಾಗಿ ಮಾತಾಡುವುದಾದರೆ ನೀನೊಬ್ಬ ಬೋಧಕ ಟೀಚರ್ ಆಗ್ತಿದ್ದ ಅಷ್ಟೇ. ಆದರೆ ಆತ್ಮಿಕ ಕಾರ್ಯಗಳನ್ನು ಆತ್ಮಿಕ ವ್ಯಕ್ತಿಗಳಿಗೆ ದೇವರ ಆತ್ಮನಿಂದ ಬರೆಯಲ್ಪಟ್ಟ ಪುಸ್ತಕ ಅಂದರೆ ಜೀವಂತ ಗ್ರಂಥವನ್ನು ದೇವರ ಆತ್ಮನಿಂದಲೇ ತಿಳಿದುಕೊಳ್ಳಬೇಕು. ದೇವರ ಆತ್ಮ ನಿನ್ನೊಂದಿಗೆ ಮಾತಾಡಿರಬೇಕು. ಆಗ ಮಾತ್ರ ಆ ವಾಕ್ಯಗಳು ಜೀವಂತವಾಗಿ ಹೊರಬರುತ್ತವೆ. ದೇವರ ಆತ್ಮನಿಂದ ನೀನು ಒಂದು ಸಾರಿ ಕೂಡ ದೇವರ ಆತ್ಮ ಸ್ವರ ಕೇಳದಿದ್ದರೆ ಅದು 100ರಷ್ಟು ನೀನು ದೇವರ ವಾಕ್ಯ ಇದ್ದಂತೆ ಸಾರಲು ಸಾಧ್ಯವಾಗುವುದಿಲ್ಲ. ಅವಶ್ಯಕತೆಗಳಿಗಾಗಿ, ವ್ಯಕ್ತಿಗಳಿಗಾಗಿ ನಿನಗಿಂತ ಮೇಲಧಿಕಾರಿಗಳು ಅದರಂತೆ ಬೋಧಿಸಿದ್ದಾರೆ, ನಾನು ಕೂಡ ಅದರಂತೆ ಬೋಧಿಸಬೇಕೆಂದು ಇರುತ್ತೆ ಅಷ್ಟೇ. ಇದರಿಂದ ಮನುಷ್ಯರ ಮೆಚ್ಚುಗೆ ಪಾತ್ರ ಆಗುತ್ತಿದೆ, ಆದರೆ ದೇವರ ಮೆಚ್ಚುಗೆ ಪಾತ್ರ ಆಗುವುದಿಲ್ಲ. ಸೈತಾನ ನೋಡಿ ನಗುತ್ತಾನೆ ಅಷ್ಟೇ. ಹೌದು, ಹೀಗೆ ನಾವು ಆ ದೇವರ ಆತ್ಮ ಸ್ಪರ್ಶ ಪಡಿಬೇಕು ಪ್ರೇರೆ. ನಾವು ಉಪವಾಸ, ಪ್ರಾರ್ಥನೆ, ವಾಕ್ಯಕ್ಕೆ ವಿಧೇಯತೆ, ವಾಕ್ಯ ಪ್ರಕಾರ ಜೀವಿತ, ಯೇಸುವನ್ನು ಹೃದಯದಿಂದ ಆತ್ಮದಿಂದ ಸತ್ಯದಿಂದ ಪ್ರೀತಿಸಿ ಆರಾಧಿಸುವುದು, ಪಾಪವನ್ನು ಬಿಟ್ಟು ಬಿಡುವುದು, ದೇವರ ಆಜ್ಞೆಗಳನ್ನು ಮೀರುವುದೇ ಪಾಪ ಪ್ರೇರೆ, ಮತ್ತೇನು ದೊಡ್ಡದಲ್ಲ. ಹೌದು, ಹೀಗೆ ನಾವು ಹಾಡನ್ನು ಹಾಡಿ ವಾಕ್ಯದೊಳಗೆ ಪ್ರವೇಶವನ್ನು ಪ್ರೇರೆ. ಹಾಡು ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡಿದ ಯೇಸುರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ.
ಜಯ ಕೊಡುವ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಪ್ರತಿದಿನವೂ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಅದ್ಭುತ ಕರ್ತನು ಅತಿಶಯ ಮಾಡುವನು ಯೇಸಪ್ಪ. ಅದ್ಭುತ ರಕ್ಷಕನು ಅತಿಶಯ ಮಾಡುವನು. ಯುದ್ಧದಿ ಶೂರವನು ರಕ್ಷಕನು ಜಯ ಕೊಡುವನು. ನಮ್ಮ ಜೀವಿತದಲ್ಲಿ ಯುದ್ಧ ಶೂರನಾಗಿ ರಕ್ಷಣೆ ನೀಡುವನು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಪ್ರತಿದಿನವೂ ಸ್ತೋತ್ರ. ನೀತಿಯ ಹಸ್ತದಿ ಕೈ ಹಿಡಿದು ನಡೆಸುವ. ಆಮೆನ್. ನೀತಿಯ ಹಸ್ತದಿ ಕ್ರಿಸ್ತೇಸು ನಮ್ಮ ಕೈ ಹಿಡಿದು ನಡೆಸುವ. ಕರ್ತನೇ ನನ್ನ ಬಲವು ಭಯವು ನನಗಿಲ್ಲ. ಆಮೆನ್. ಕರ್ತನೇ ನನ್ನ ಬಲವು ಭಯವು ನಮಗಿಲ್ಲ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಕ್ರಿಸ್ತೇಸು ರಾಜನಿಗೆ ಪ್ರತಿದಿನವೂ ಸ್ತೋತ್ರ. ನಂಬಿಕೆ ದೇವರು ಪ್ರತಿಫಲ ಕೊಡುವನು. ಕ್ರಿಸ್ತೇಸಪ್ಪ ನಂಬಿಕೆಯ ದೇವನು ಪ್ರತಿಫಲ ಕೊಡುವನು. ವಾಕ್ಯ ಸ್ವರೂಪನು ಮಹಿಮೆ ಪಡಿಸುವ. ನಾವೆಲ್ಲರೂ ವಾಕ್ಯ ಸ್ವರೂಪನ ಮಹಿಮೆ ಪಡಿಸುವ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಕ್ರಿಸ್ತೇಸು ರಾಜನಿಗೆ ಪ್ರತಿದಿನವೂ ಸ್ತೋತ್ರ. ಸತ್ಯ ದೇವರು ಕರುಣಾ ಸಾಗರ ಯೇಸಪ್ಪ. ಸತ್ಯ ದೇವರು ಏಕದೇವರು ಕರುಣೆಯ ಸಾಗರ. ನನ್ನನ್ನು ಕಾಯುವ ನಿದ್ರಿಸದ ದೇವರು ಕ್ರಿಸ್ತ ಯೇಸು. ನಮ್ಮನ್ನು ಕಾಯುವ ನಿದ್ರಿಸದ ದೇವರು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ಜಯ ಕೊಡುವ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಕ್ರಿಸ್ತ ಯೇಸು ರಾಜನಿಗೆ ಪ್ರತಿದಿನವೂ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ, ಒನ್ ಗಾಡ್, ಇಟರ್ನಲ್ ಲೈಫ್. ವಿ ವೆಲ್ಕಮ್ ಯು ಫಾದರ್. ಆಮೇನ್. ಅದು ಪ್ರೇರಿ ಜಯ ಕೊಡುವ ದೇವರಾಗಿದ್ದಾನೆ. ಆಮೇನ್ ಎಂಬ ಆತನಿಗೆ ಕೋಟಿ ಸ್ತೋತ್ರ ಸಲ್ಲಿಸಬೇಕಾದ ಪ್ರೇರೆ. ದಾವೀದನು 51ನೇ ಕೀರ್ತನೆ 15ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಕರ್ತನೇ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ಅದು ಪ್ರೇರೆ ನಮ್ಮ ತುಟಿಗಳು ತೆರೆಯುವುದಿಲ್ಲ ದೇವರಿಗೆ ಸ್ತೋತ್ರ ಮಾಡಬೇಕೆಂದು. ಈಗ ನಂತರ ಕೊಟ್ಟರಾದರೆ
ಲೌಕಿಕವಾಗಿ ಏನಾದರೂ ದೊರಕಿದರೆ, ಯಾರಾದರೂ ನಿನ್ನ ಬಗ್ಗೆ ಚೆನ್ನಾಗಿ ಮಾತಾಡಿದರೆ, ಹಣ, ವ್ಯಕ್ತಿ, ಸ್ಥಳ, ಏನಾದರೂ ಭೌತಿಕವಾಗಿ ನಿನಗೆ ಆಶೀರ್ವಾದ ಉಂಟಾದರೆ ಸ್ತೋತ್ರ ಮಾಡುವೆ. ಆದರೆ ದಾವೀದ ಹೇಳುತ್ತಿದ್ದಾನೆ, ಇವೆಲ್ಲವುಗಳಿಗಿಂತ ಮೊದಲೇ ಕರ್ತನೇ, ನನ್ನ ತುಟಿಗಳು ತೆರೆ ಮಾಡು, ನಿನ್ನನ್ನು ಸ್ತೋತ್ರ ಮಾಡುವಂತೆ. ಕಾರಣ ನನ್ನ ತುಟಿಗಳನ್ನು ನಿರ್ಮಿಸಿದಾತ. ನನ್ನ ಕೋಟಿ ಸ್ತೋತ್ರಕ್ಕೆ ನೀನೇ ಪಾತ್ರ. ದಾವೀದನ ಪ್ರಿಯರು ಒಂದು ಯುದ್ಧವನ್ನು ಕೂಡ ಸೋತಿಲ್ಲ. ಕಾರಣ ಆಮೇನ್ ಎಂಬಾತನು, ಹೌದು ಎನ್ನುವಾತನು ಯುದ್ಧದಿ ಶೂರನು, ಆತನೊಂದಿಗಿದ್ದ ದಾವೀದನೊಂದಿಗೆ. ಪ್ರಿಯರೇ, ಹೀಗೆ ದಾವೀದನು ತನ್ನ ಯುದ್ಧಗಳಲ್ಲೆಲ್ಲ ವಿವೇಕವುಳ್ಳವನಾಗಿ ವರ್ತಿಸಿದ ಕಾರಣ ದೇವರ ಆತ್ಮನ ಸಹಾಯವನ್ನು, ಸ್ವರವನ್ನು ಕೇಳಿ ಹೋಗುತ್ತಿದ್ದ. ಹೌದು, ದಾವೀದನು ಕೆಲವಂತಲ್ಲಿ ದೇವರಿಗೆ ಅವಿಧೇಯಾಗಿ ನಡೆದುಕೊಂಡರೂ ಕೂಡ ಮತ್ತೆ ಆ ಅವಿಧೇಯತೆ ಮಾಡದಂತೆ ತೀರ್ಮಾನ ಮಾಡಿಕೊಂಡ ಪ್ರೇರೆ. ಹೌದು, ಹೀಗೆ ದಾವೀದ ಕುಲಪುತ್ರನು ಎನಿಸಿಕೊಂಡ. ಹೀಗೆ ನಮ್ಮ ಪ್ರಭು ಜಯ ಕೊಡುವ ದೇವರಾಗಿದ್ದಾನೆ ಪ್ರೇರೆ. ಭಾಳ ಬೆಳಗಿಸುತ್ತಾನೆ. ಪ್ರತಿದಿನ ಸ್ತೋತ್ರ ಮಾಡಬೇಕಾಗಿದೆ. ಭಕ್ತ ರಕ್ಷಕನಾದ ದೇವರಿಗೆ ಹಲ್ಲೆಲೂಯ ಎಂದು ಆನಂದ ಧ್ವನಿ ಮಾಡಬೇಕಾಗಿದೆ. ಆತನೇ ಎಲ್ಲ ಮಹಿಮೆಗೆ ಪಾತ್ರನೆಂದು ನೀತಿಯ ಹಸ್ತದಿಂದ ಯೇಸು ಕ್ರಿಸ್ತನು ಕೈ ಹಿಡಿದು ನಡೆಸುತ್ತಾನೆ ಪ್ರೇರೆ. ಆ ಯೇಸು ಕರ್ತನೇ ನಮ್ಮೆಲ್ಲರ ಬಲವಾಗಿದ್ದಾನೆ. ಆತನಿಗೆ ಭಯಪಡಬೇಕು ಪ್ರೀತಿಯಿಂದ, ಮತ್ತು ಭಯ ತೆಗೆದುಹಾಕುತ್ತಾನೆ. ಹೌದು, ಪೂರ್ಣ ಪ್ರೀತಿಯು ಪೂರ್ಣ ಭೀತಿಯನ್ನು ಹೊರಗಟ್ಟುತ್ತದೆ. ಪ್ರೀತಿ ಇರುವಲ್ಲಿ ಭೀತಿಗೆ ಸ್ಥಳವಿಲ್ಲ ಎನ್ನುವಂತೆ ಪೂರ್ಣ ಪ್ರೀತಿಯನ್ನು ತುಂಬಿಕೊಳ್ಳಬೇಕಾಗಿದೆ. ಯೇಸುವೆ ಆ ಪ್ರೀತಿಯಾಗಿದ್ದಾನೆ. ಅದ್ಭುತ ಮಾಡುತ್ತಾನೆ ಪ್ರೇರೆ, ಅತಿಶಯ ಮಾಡುತ್ತಾನೆ. ಯುದ್ಧದಲ್ಲಿ ಈ ಲೋಕದ ಶರೀರಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ, ಭಯ, ಮರಣ, ಅನಾರೋಗ್ಯ ಅಥವಾ ಮಾನಸಿಕ ಹೋರಾಟ, ವಿಶ್ವಾಸದ ಹೋರಾಟದಲ್ಲಿ ಜಯ ನೀಡುತ್ತಾನೆ ರಕ್ಷಕ ಯೇಸು. ಹೀಗೆ ನಂಬಿಕೆಯ ದೇವರಾಗಿದ್ದಾನೆ, ನೀತಿವಂತನಾಗಿದ್ದಾನೆ. ಕೊಟ್ಟ ಮಾತನ್ನು ತಪ್ಪುವುದಿಲ್ಲ. ತನ್ನ ಮಾತಿನ ಪ್ರಕಾರ ನಡೆದುಕೊಳ್ಳುವುದಾದರೆ ವಾಕ್ಯ ಸ್ವರೂಪನಾದ ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸಬೇಕಾಗಿದೆ. ಸತ್ಯ ದೇವರಾಗಿದ್ದಾನೆ, ಕರುಣೆಯ ಸಾಗರಾಗಿದ್ದಾನೆ. ಪ್ರೇರೆ, ಕರುಣೆಯುಳ್ಳವರು ಧನ್ಯರು, ದೇವರ ಕರುಣೆ ಹೊಂದುವರು. ಕರುಣೆಯು ನ್ಯಾಯ ತೀರ್ಪನ್ನು ಗೆದ್ದು ಹಿಗ್ಗುತ್ತದೆ ಪ್ರೇರೆ. ಹೌದು, ನ್ಯಾಯ ತೀರ್ಪೆಂದರೆ ನರಕ ಶಿಕ್ಷೆ, ದೇವರಿಂದ ದೂರ ಆಗುವ ಜೀವಿತ. ಆದರೆ ಕರುಣೆ ದೊಡ್ಡದಾಗಿದೆ. ದೇವರಾಗಿದ್ದಾನೆ. ನಮ್ಮನ್ನು ಕಾಯುವ ಆ ಕರುಣಾ ಸಾಗರ, ಕೃಪಾ ಸಾಗರ, ಪ್ರೀತಿ, ನಂಬಿಕೆ, ವಿಶ್ವಾಸ ಮೂಲನು, ಜೀವಾಧಿಪತಿ, ಆರೋಗ್ಯ ನಾಯಕ, ನಿದ್ರಿಸುವುದಿಲ್ಲ ಪ್ರೇರೆ. ನಮ್ಮನ್ನು ಕಾಯುವಾತನು ತೂಕಡಿಸುವುದಿಲ್ಲ ಇಂದಿಗೂ ಎಂದೆಂದಿಗೂ ಅಂತ. ಜಯ ಕೊಡು ದೇವರಿಗೆ ಸ್ತೋತ್ರವಾಗಲಿ. ಆಮೇಲೆ ವಾಕ್ಯದೊಳಗೆ ನಾವು ಪ್ರವೇಶವನ್ನು ಪ್ರೇರೆ. ಸ್ವಲ್ಪ ಕ್ಷಣ ನಾವು ಕೀರ್ತನೆಗಳ ಗ್ರಂಥ 5ನೇ ಅಧ್ಯಾಯ 1ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೆ ನೋಡಿಕೊಂಡು ಪ್ರೇರೆ. ಇದು 12 ವಾಕ್ಯಗಳಿವೆ. 5ನೇ ಕೀರ್ತನೆ 1ನೇ ವಾಕ್ಯದಿಂದ 12 ವಚನಗಳಿವೆ. ನಾವು ಎಷ್ಟಾಗುತ್ತದೆ ಅಷ್ಟು ಧ್ಯಾನ ಮಾಡೋಣ. 5ನೇ ಸ್ಲಾಮ್ಸ್, 5th ಸ್ಲಾಮ್, ವರ್ಸ್ 1 to 6th ವರ್ಡ್, ಟೋಟಲ್ 12th ವರ್ಡ್. ನಾವು 1ರಿಂದ 6ನೇ ವಾಕ್ಯದವರೆಗೆ ಧ್ಯಾನಿಸೋಣ ಪ್ರೇರೆ. ಪೀಠಿಕೆ, ಭಕ್ತ ರಕ್ಷಕನಾದ ಯೆಹೋವನಿಗೆ ಉದಯ ಕೀರ್ತನೆ. ಹೌದು ಪ್ರೇರೆ, ಇಲ್ಲಿ 1ನೇ ವಾಕ್ಯದಿಂದ ಧ್ಯಾನಿಸೋಣ ಪ್ರೇರೆ. 5ನೇ ಕೀರ್ತನೆ. ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ಹೌದು ಪ್ರೇರೆ, 1ನೇ ವಾಕ್ಯ. 2ನೇ ವಾಕ್ಯ, ನನ್ನ ಅರಸನೇ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು, ನನ್ನ ಮೊರೆಯನ್ನು ಆಲೈಸು. 2ನೇ ವಾಕ್ಯ ಪ್ರೇರೆ. ಯೆಹೋವನೇ, 3ನೇ ವಾಕ್ಯ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಪ್ರೇರೆ. 4ನೇ ವಾಕ್ಯ. ದೇವರೇ, ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು. 5ನೇ ವಾಕ್ಯ. ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು, ಮತ್ತು ಅಧರ್ಮಿಗಳನ್ನೆಲ್ಲರನ್ನು ನೀನು ಹಾಗೆ ಮಾಡುವಿ. 6ನೇ ವಾಕ್ಯ. ಸುಳ್ಳು ಹೇಳುವವರನ್ನು ನಾಶ ಮಾಡುವಿ. ಯೆಹೋವನೇ, ನರಹತ್ಯೆ ಮಾಡುವವರು ಕಪಟಿಗಳು ನಿನಗೆ ಹೇಯವಾಗಿದ್ದಾರೆ. ಹೌದು ಪ್ರೇರೆ. 6ನೇ ವಾಕ್ಯ. ಹೀಗೆ ಭಕ್ತ ರಕ್ಷಕನಾದ ಯೆಹೋವ ದೇವರಿಗೆ ದಾವೀದನು ಕೀರ್ತನೆ ಮಾಡುತ್ತಿದ್ದಾನೆ ಪ್ರೇರೆ. 7ನೇ ವಾಕ್ಯ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. 8ನೇ ವಾಕ್ಯ. ಯೆಹೋವನೇ, ವಿರೋಧಿಗಳು ನನ್ನ ಕೇಡನ್ನೇ ಹಾರೈಸುತ್ತಿರುವುದರಿಂದ ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು.
ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು. 9ನೇ ವಾಕ್ಯ. ಅವರ ಬಾಯಲ್ಲಿ ಯಥಾರ್ಥತ್ವವಿಲ್ಲ, ಅಂದರೆ ವಿರೋಧಿಗಳ ಬಾಯಲ್ಲಿ, ದೇವರ ಜನರಿಗೆ ವಿರುದ್ಧವಾದವರು, ಅವರ ಬಾಯಲ್ಲಿ ಯಥಾರ್ಥತ್ವವಿಲ್ಲ. ಅವರು ನಾಲಿಗೆಯಿಂದ ಸವಿ ಮಾತನಾಡಿದರು, ಅವರ ಹೃದಯವು ನಾಶಕರವಾದ ಗುಂಡಿ, ಅವರ ಗಂಟಲು ತೆರೆದಿರುವ ಸಮಾಧಿ. 10ನೇ ವಾಕ್ಯ. ದೇವರೇ, ಅವರು ನಿನಗೆ ವಿರೋಧವಾಗಿ ತಿರುಗಿ ಬಿದ್ದವರು, ಆದ್ದರಿಂದ ಅವರನ್ನು ಅಪರಾಧಿಗಳೆಂದು ನಿರ್ಣಯಿಸು. ಅವರು ತಮ್ಮ ಕುಯುಕ್ತಿಯಿಂದಲೇ ಮೋಸ ಹೋಗಲಿ, ಅವರ ದ್ರೋಹವು ಅಪಾರವಾಗಿರುವುದರಿಂದ ಅವರನ್ನು ದೊಬ್ಬಿಬಿಡು. 11ನೇ ವಾಕ್ಯ. ಯೆಹೋವನೇ, ನೀತಿವಂತರನ್ನು ನೀನು ಆಶೀರ್ವದಿಸುವಾತನು, ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವರನ್ನು ಆವರಿಸಿಕೊಳ್ಳುವುದು. ನೀತಿವಂತರಂದರೆ ಪ್ರೇರೆ ದೇವರನ್ನು ಪ್ರೀತಿಸುವರು, ದೇವರ ಮಾತು ಕೈಗೊಂಡು ನಡೆಯುವವರು, ದೇವರಿದ್ದಾನೆ ಎಂದು ದೇವರ ಬಳಿಗೆ ಬರುವವರು, ಪ್ರಾರ್ಥನೆಯಲ್ಲಿ, ವಿಶ್ವಾಸದಲ್ಲಿ, ಪರಿಶುದ್ಧತೆಯಲ್ಲಿ, ಆತನ ಕುರಿತು ಸಮಾಜಕ್ಕೆ ಸಾಕ್ಷಿ ಹೇಳುವುದರಲ್ಲಿ ದೇವರೇ ಯೇಸು ಕ್ರಿಸ್ತನೇ ಸತ್ಯ ದೇವರು ನಿತ್ಯ ಜೀವವಾಗಿದ್ದಾನೆ. ದೇವಕುಮಾರನಾಗಿ ಬಂದಿದ್ದಾನೆ. ಆ ದೇವಕುಮಾರನು ತನ್ನ ಮರಣಗೆದ್ದ ಆತ್ಮವನ್ನು ಆತನಲ್ಲಿ ವಿಶ್ವಾಸ ಇಟ್ಟವರಿಗೆ ಕಳಿಸಿಕೊಡುತ್ತಾನೆ ಎಂದು ವಿಶ್ವಾಸವಾದ ನೀತಿವಂತರ ಪ್ರೇರ ಅವರನ್ನು ಆಶೀರ್ವದಿಸುವ ಆತನಾಗಿದ್ದಾನೆ ದೇವರು ಯೇಸು. ಅವರ ಮೇಲೆ ದೇವರ ದಯೆ ದೊಡ್ಡ ಗುರಾಣಿಯಂತೆ ಅವರನ್ನು ಆವರಿಸಿಕೊಳ್ಳುತ್ತದೆ, ಸೈತಾನ ಮುಟ್ಟಲಾಗುವುದಿಲ್ಲ. ಆದ ಕಾರಣ 12ನೇ ವಾಕ್ಯ, 12th ವರ್ಡ್. ಆದ ಕಾರಣ ನಿನ್ನನ್ನು ಮೊರೆಹೊಕ್ಕವರೆಲ್ಲರೂ ಸಂತೋಷ ಪಡುವರು, ನೀನು ಕಾಪಾಡುವವನೆಂದು ಯಾವಾಗಲೂ ಅವರು ಆನಂದ ಧ್ವನಿ ಮಾಡುವರು. ನೀತಿವಂತರು, ನಿನ್ನ ನಾಮವನ್ನು ಪ್ರೀತಿಸುವವರೆಲ್ಲರೂ ನಿನ್ನಲ್ಲಿ ಉಲ್ಲಾಸಗೊಳ್ಳುವರು, ದೇವರಲ್ಲಿ, ಯೇಸು ಕ್ರಿಸ್ತನಲ್ಲಿ, ಪರಿಶುದ್ಧ ಆತ್ಮನ ಮುಖಾಂತರ. ಹೀಗೆ ಪ್ರೇರೆ ದಾವೀದನು ಭಕ್ತ ರಕ್ಷಕನಾದ ಯೆಹೋವ ದೇವರಿಗೆ ಉದಯ ಕಾಲ ಕೀರ್ತನೆ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು, ರಂಧ್ರವಾದ್ಯದೊಡನೆ ಹಾಡತಕ್ಕದ್ದು. ದಾವೀದನ ಕೀರ್ತನೆ ಹಾಡು ಪ್ರೇರೆ. ದಾವೀದನು ಒಂದು ಹಾಡುಗಾರ ಆಗಿದ್ದ ಪ್ರೇರೆ, ಅಂದರೆ ಬೆಳಗ್ಗೆ ಬೇಗ ಎದ್ದು ಪ್ರಾರ್ಥನೆ ಮಾಡುವ ಅನುಭವ ಆತನಿಗಿದೆ. ಹೌದು, ನಾವು ಇಲ್ಲಿ ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕು ಎಂದು ಹೇಳುತ್ತಿದ್ದಾನೆ ಉದಯ ಕಾಲದಲ್ಲಿ. 2ನೇ ವಾಕ್ಯ. ನನ್ನ ಅರಸೆ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು, ನನ್ನ ಮೊರೆಯನ್ನು ಆಲೈಸು. ದೇವರಿಗೆ ಹೇಳ್ತಿದ್ದಾನೆ, ನನ್ನ ದೇವರೇ, ಸೃಷ್ಟಿಕರ್ತನೇ, ರಕ್ಷಕನೇ, ಪೋಷಕನೇ, ನನ್ನ ಅರಸನೇ, ನನ್ನನ್ನು ಕುರಿ ಕಾಯುವವನಿಂದ ಅರಸನನ್ನಾಗಿ, ರಾಜನನ್ನಾಗಿ, ಚಕ್ರವರ್ತಿಯನ್ನಾಗಿ ಮಾಡಿದಾತನೇ, ನಿನ್ನನ್ನು ಪ್ರಾರ್ಥಿಸ್ತಿದ್ದೇನೆ, ನನ್ನ ಮೊರೆಯನ್ನು ಆಲೈಸು. ಅಂದರೆ ನನ್ನ ಕೂಗು, ನನ್ನ ವಿಜ್ಞಾಪನೆ ಆಲೈಸಿ ಅಂತ ಹೇಳ್ತಿದ್ದಾನೆ. ಯೇಸು ಕ್ರಿಸ್ತನು ಕೂಡ ನಾವು ಇಬ್ರಿಯರ ಗ್ರಂಥದಲ್ಲಿ ನೋಡುತ್ತೇವೆ ಪ್ರೇರೆ, 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ದ ಬುಕ್ ಆಫ್ ಇಬ್ರಿಯೂಸ್ ಚಾಪ್ಟರ್ 5 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ದೇವರಿಗೆ ಬಲವಾಗಿ ಕೂಗುತ್ತಾ, ಕಣ್ಣೀರು ಸುರಿಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯಿಂದ ನಿಮಿತ್ತ ಕೇಳಲ್ಪಟ್ಟನು. ಪ್ರೇರೆ, ಅಲ್ಲಿ ಯೇಸು ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ, ಅಂದರೆ ದೇವಕುಮಾರನು, ದೇವರ ವಾಕ್ಯ, ಆದಿಯಲ್ಲಿದ್ದ ದೇವರ ವಾಕ್ಯ, ಮನುಷ್ಯ ಆಗಿ ಬಂದ ವಾಕ್ಯ, ಕೃಪೆ ಸತ್ಯ ಸಂಪೂರ್ಣತೆಯಿಂದ ತುಂಬಿದ ದೇವರ ವಾಕ್ಯ, ಮಾಂಸಾಕಾರದಲ್ಲಿ ಕಾಣಿಸಿಕೊಂಡ ವಾಕ್ಯ, ದೇವರನ್ನು ಯಾರನ್ನು ಎಂದೂ ನೋಡಿಲ್ಲ, ಆದರೆ ಯಾರು ದೇವರ ಏಕಪುತ್ರನು ಸ್ವತಃ, ಅಂದರೆ ದೇವರ ವಾಕ್ಯ ಸ್ವತಃ ದೇವರಾಗಿದ್ದು ತಂದೆಯ ಬಲಗಡೆಯಲ್ಲಿದ್ದನು, ಆತನೇ ತಿಳಿಯಪಡಿಸಿದ್ದಾನೆ ಪ್ರೇರೆ. ಏನೆಂದು? ಆತನು ಭೂಲೋಕದಲ್ಲಿ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾದ ಯೇಸು ಕ್ರಿಸ್ತನ ಮನುಷ್ಯ ಆಗಿ ಬಂದಾಗ ತಂದೆಯ ಬಳಿ ಹೋಗಿದ್ದಾನೆ ಪ್ರೇರೆ. ಇವಾಗ ಹೋಗಿ 2000 ವರ್ಷ ಆಯಿತು ಸುಮಾರು. ಭೂಲೋಕದಲ್ಲಿ ಇದ್ದಾಗ ಬಗ್ಗೆ ಹೇಳುತ್ತಿದೆ, ಮರಣಕ್ಕೆ ತಪ್ಪಿಸಿ ಕಾಪಾಡಲು ಶಕ್ತನಾಗಿರುವ ಆತನಿಗೆ, ದೇವರಿಗೆ ಬಲವಾಗಿ ಕೂಗುತ್ತಾ ಇದ್ನಂತ ಪ್ರೇರೆ. ಹೌದು, ಅಲ್ಲಿ ದಾವೀದನು ಕೂಡ, ದೇವರೇ, ನನ್ನ ಮೊರೆಯನ್ನು ಆಲಿಸು, ನನ್ನ ಪ್ರಾರ್ಥನೆ ಲಕ್ಷ್ಯಕ್ಕೆ ತಂದುಕೋ, ನನ್ನ ಮೊರೆಯನ್ನು ಆಲಿಸು. ಮೊರೆ ಅಂದರೆ ಕೂಗು ಪ್ರೇರೆ, ಬಲವಾಗಿ ವಿಜ್ಞಾಪಿಸುವುದು. ತಂದೆ, ಇವರೇನು ಮಾಡುತ್ತೀರೋ ಇವರು ಅರಿಯರು, ಇವರನ್ನು ಕ್ಷಮಿಸು, ರಕ್ಷಿಸು ಎಂದು ಬಲವಾಗಿ ಕೂಗುತ್ತಾ ಇದ್ನಂತೆ ಪ್ರೇರೆ. ಯೇಸು ಕ್ರಿಸ್ತನು ದೇವರಾಗಿದ್ದರೂ ಕೂಡ ಕಣ್ಣೀರನ್ನು ಸುರಿಸ್ತಾ ಇದ್ನಂತೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸ್ತಿದ್ನಂತೆ ದೇವರಿಗೆ, ಬಲವಾಗಿ ಕೂಗುತ್ತಾ, ಕಣ್ಣೀರಿಡುತ್ತಾ. ನೋಡ್ತಾರೆ,
ದೇವರ ಮೇಲಣ ಭಯಭಕ್ತಿ ನಿಮಿತ್ತ ಯೇಸುವಿನ ಆ ಬಲವಾದ ಕೂಗು, ಕಣ್ಣೀರು, ಪ್ರಾರ್ಥನೆ, ವಿಜ್ಞಾಪನೆ ಇದು ದೇವರ ಮೇಲಣ ಭಯಭಕ್ತಿಯಿಂದ ತುಂಬಿತಂತ ಪ್ರೇರೆ. ಅದರ ನಿಮಿತ್ತ ಕೇಳಲ್ಪಟ್ಟನಂತ ದೇವರು ಕೇಳಿದ ಆತನ ಪ್ರಾರ್ಥನೆಯನ್ನು. ಲಾಜರನ ಸಮಾಧಿಯಲ್ಲಿ ಕೂಡ ಹೋದಾಗ ಆಕಾಶದ ಕಡೆಗೆ ನೋಡಿ, ತಂದೆ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿ ಎಂದು ನನಗೆ ತಿಳಿದದೆ, ಆದರೆ ಇದು ನನಗೋಸ್ಕರ ಹೇಳುತ್ತಿಲ್ಲ, ನನ್ನನ್ನು ಕಳಿಸಿದ ಆತನು ನೀನೇ ಎಂದು ಇವರು ತಿಳಿದುಕೊಳ್ಳಬೇಕು, ಆದ್ದರಿಂದಲೇ ಹೇಳುತ್ತಿದ್ದೇನೆ ಎಂದು ಹೇಳಿದ. ಇದು ನಾನೇ ಮಾಡುತ್ತಾ ಇದ್ದೇನೆ ಎಂದು ಇವರು ಅಂದ್ಕೊಳ್ಬಾರ್ದು. ಈ ಕಾರ್ಯಗಳನ್ನು ಮಾಡಲು ನೀನೇ ಕಳಿಸಿಕೊಟ್ಟಿದ್ದೆ ಎಂದು ಇವರು ನಂಬಬೇಕು. ನಾನು ನಿನ್ನಿಂದ ಕಳಿಸಿಕೊಡಲ್ಪಟ್ಟಿದ್ದೇನೆ ಲೋಕರಕ್ಷಕನಾಗಿ, ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಜೀವಂತ ಕುರಿಮರಿಯಾಗಿ. ಪ್ರೇರೆ, ಕೊಲ್ಲಲ್ಪಟ್ಟರು ದೇವರ ಕುರಿಮರಿ ಇಂದಿಗೂ ಕೂಡ ಜೀವಂತವಾಗಿದೆ ಪ್ರೇರೆ. ಯೇಸು ಕ್ರಿಸ್ತನೇ ಸತ್ತರೊಳಗಿಂದ ಎದ್ದು ಬಂದ ಮೊದಲನೇ ಮನುಷ್ಯ, ದೇವಕುಮಾರ, ದೇವರು. ಪ್ರೇರೆ, ಸಮಸ್ತದಲ್ಲಿ ಸಮಸ್ತ ಆಗಿದ್ದಾನೆ. ಹೌದು, ಇದ್ದಂಥ ಪರಿಶುದ್ಧ ಯಾರಿಲ್ಲ ಪ್ರೇರೆ. ನನ್ನಲ್ಲಿ ಪಾಪ ಇದೆ ಎಂದು ನಿಮ್ಮಲ್ಲಿ ತೋರಿಸಿಕೊಡೋರು ಯಾರಿದ್ದಾರೆ ಎಂದು ಸವಾಲು ಮಾಡಿದ. ಇಂದಿಗೂ ಉತ್ತರ ಇಲ್ಲ ಯಾರಲ್ಲಿ. ಹೌದು, ಸುಳ್ಳು ಹೇಳುತ್ತಾರೆ ಹೊರತು ಉತ್ತರ ಇಲ್ಲ. ಹೌದು, ಹೀಗೆ ಆತನು 8ನೇ ವಾಕ್ಯ, ದೇವರ ಮಗನಾಗಿದ್ದರು, ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೆದೇಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೆ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಯಾವಾಗ ಯೇಸು ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಮರಣದಿಂದ ತಪ್ಪಿಸಿ ಕಾಪಾಡಲು ಶಕ್ತನಾದ ದೇವರಿಗೆ ಬಲವಾಗಿ ಕೂಗುತ್ತಾ, ಕಣ್ಣೀರು ಸುರಿಸುತ್ತಾ, ವಿಜ್ಞಾಪನೆ ಮಾಡುತ್ತಾ, ಭಯಭಕ್ತಿಯಿಂದ ಆ ಭಯಭಕ್ತಿ ನಿಮಿತ್ತ ಆತನ ಪ್ರಾರ್ಥನೆ ಕೇಳಲ್ಪಟ್ಟಿತ್ತು ಪ್ರೇರೆ. ಎಲ್ಲಿಗೋದರೂ ಕೂಡ ಆತನು ಶಕ್ತಿ ಕಾರ್ಯ ಮಾಡುತ್ತಿತ್ತು, ಜಯ ಸಾಧಿಸಿ ಬರುತ್ತಿದ್ದ. ದಾವೀದನು ಹೇಗೆ ಯುದ್ಧಗಳಲ್ಲಿ ಗೆಲ್ಲುತ್ತಿದ್ದನು, ಯೇಸು ಕ್ರಿಸ್ತನು ಕೂಡ ಆತ್ಮೀಯ ಯುದ್ಧದಲ್ಲಿ ಗೆದ್ದುಕೊಂಡು ಬರುತ್ತಿದ್ದ. ಸೈತಾನನ ಎಲ್ಲ ಬಂಧಿಸಿದ ಅನಾರೋಗ್ಯದ ತುಂಬಿದ ಜೀವಿತಗಳನ್ನು ಸ್ವಸ್ಥ ಮಾಡಿ ಬರುತ್ತಿದ್ದ. ದೆವ್ವಪೀಡೆಯಿಂದ ಮೂರ್ಖರಾದವ್ರನ್ನ ಅಥವಾ ಮೆಂಟಲ್ ಆದವ್ರನ್ನ ಕೂಡ ಸ್ವಸ್ಥ ಮಾಡುತ್ತಿದ್ದ ಪ್ರೇರೆ. ಮತ್ತು ಗಾಳಿಯನ್ನು ಗದರಿಸ್ತಿದ್ದ, ಜ್ವರವನ್ನು ಗದರಿಸ್ತಿದ್ದ. ಹೀಗೆ ಸೈತಾನನ್ನು ಕೂಡ ಗದರಿಸಿದ. ಪೇತ್ರನೇ ಎಂದು ಹೇಳದೆ, ಸೈತಾನೆ ತೊಲಗಿಲಿಂದ, ನಿನ್ನ ಯೋಚನೆ ಮನುಷ್ಯರ ಹೊರತು ದೇವರದ್ದಲ್ಲ ಎಂದು ಪ್ರಥಮ ಶಿಷ್ಯನಾದ ಪೇತ್ರನಿಗೆ ಹೇಳಿದ. ಯಾಕಂದರೆ ನಾಳೆ ಪ್ರಧಾನ ಯಾಜಕರು, ಸಭಾ ಹಿರಿಯರು, ಮುಖ್ಯ ಯಾಜಕರು ನನ್ನನ್ನು ಹಿಡಿದುಕೊಂಡು ಶಿಕ್ಷೆಗೆ ಒಪ್ಪಿಸಿ ಮರಣ ಶಿಕ್ಷೆ ವಿಧಿಸುತ್ತಾರೆ. ಆ ನರಪುತ್ರನು, ದೇವಕುಮಾರನು ಸತ್ತು 3ನೇ ದಿನ ಜೀವಂತವಾಗಿ ಎದ್ದೇಳುತ್ತಾನೆ ಎಂದು ನನ್ನ ಕುರಿತು ಬರೆಯಲ್ಪಟ್ಟಂತೆ ನೆರವೇರುವುದು ಎಂದು ಹೇಳಿದಾಗ 3 ಸಾರಿ ಹೇಳಿದ್ರು ಕೂಡ ಆ ಪೇತ್ರನ ಪಕ್ಕಕ್ಕೆ ಕರೆದುಕೊಂಡೋಗಿ, ಸ್ವಾಮಿ ನೀವು ಹಾಗೆಲ್ಲ ಮಾತಾಡಬಾರದು, ನೀವು ಸಾಯಬಾರದು ಎನ್ನುವಂತ ಹೇಳ್ತಾನೆ. ಆದಾಗ ಯೇಸು ಹೇಳ್ತಾನೆ ಪೇತ್ರನಿಗೆ, ಸೈತಾನನೇ ತೊಲಗಿಲ್ಲಿಂದ, ನಿನ್ನ ಯೋಚನೆ ಮನುಷ್ಯರದ್ದು ಹೊರತು ದೇವರದಲ್ಲ. ಹೌದು ಪ್ರೇರೆ, ಯಾವತ್ತಿಗಾಗಲಿ ಸೈತಾನನ ಯೋಚನೆ ಮನುಷ್ಯರದ್ದು, ಮನುಷ್ಯರ ಯೋಚನೆ ಸೈತಾನದ್ದು. ಆದ್ದರಿಂದ ನಾವು ದೇವರ ಯೋಚನೆ ತೆಗೆದುಕೊಳ್ಬೇಕಾಗಿ. ದೇವರ ಯೋಚನೆ ಈ ಪರಿಶುದ್ಧ ಗ್ರಂಥದಲ್ಲಿ ಇದೆ ಪ್ರೇರೆ. ದ ಬುಕ್ ಆಫ್ ಹೋಲಿ ಲಾರ್ಡ್, ಪ್ರೇರೆ, ಜೀವಂತ ಗ್ರಂಥ, ಪ್ರಭುವಿನ ಪರಿಶುದ್ಧ ಗ್ರಂಥ, ದೇವರ ಗ್ರಂಥ ಪ್ರೇರೆ. ಈ ಗ್ರಂಥ ಓದಬಾರದೆಂದು ಸೈತಾನ ಹೋರಾಡುತ್ತಾನೆ ಅನೇಕರ ಜೀವಿತಗಳಲ್ಲಿ. ಪ್ರಾರ್ಥನೆ ಎಷ್ಟು ಬೇಕಾದ್ರೂ ಮಾಡಿಸ್ತಾನೆ, ಆದರೆ ಈ ವಾಕ್ಯ ಓದದೆ ಪ್ರಾರ್ಥನೆ ಮಾಡಿದರೆ ಅದು ಪ್ರಾರ್ಥನೆ ಆಗುವುದಿಲ್ಲ ಪ್ರೇರೆ. ಶರೀರದಲ್ಲಿ ಸಮಯ ಕಳೆಯುತ್ತೇವೆ ಅಷ್ಟೇ. ನಿಜವಾಗಿ ದೇವರ ಜೀವ, ದೇವರ ರಕ್ಷಣೆ, ಬೆಳಕು, ಶಾಂತಿ, ಧೈರ್ಯ, ನೀತಿ, ದೇವದೂತರ ಕಾವಲು, ಭಯಭಕ್ತಿ, ಪರಿಶುದ್ಧತೆ, ಅಭಿಷೇಕ, ಯೇಸುವಿನ ಸುವಾರ್ತೆ ಸಾರಬೇಕೆಂಬ ಆ ಭಾರ, ಆತ್ಮದ ರಕ್ಷಣೆ, ಪರಲೋಕ ಇದೆ, ನಾವು ಸೇರಬೇಕು, ಅದಕ್ಕಾಗಿ ಸಿದ್ಧರಾಗಬೇಕೆಂದು ದೇವರ ವಾಕ್ಯ ತಿಳಿಯಪಡಿಸುತ್ತದೆ. ಮಾತನಾಡುವ ಪುಸ್ತಕ ಜಗತ್ತಿನಲ್ಲಿ. ಹೀಗೆ ಪ್ರೇರೆ, ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸಿ ಎದುರು ನೋಡುತ್ತೇನೆ ಎಂದು ಹೇಳುತ್ತಿದ್ದಾನೆ. 3ನೇ ವಾಕ್ಯದಲ್ಲಿ, ನನ್ನ ಮೊರೆಯನ್ನು ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವನೆಂದು ಹೇಳುತ್ತಿದ್ದಾನೆ. ಹೌದು, ಯೇಸು ಕ್ರಿಸ್ತನು ಕೂಡ ನಾವು ಲೂಕನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 6 ವರ್ಸ್ 12th ವರ್ಡ್. ಇಲ್ಲಿ 6ನೇ ಅಧ್ಯಾಯ 12ನೇ ವಾಕ್ಯ ಲೂಕನ ಸುವಾರ್ತೆ ನೋಡುವುದಾದರೆ, ಯೇಸು 12 ಮಂದಿ ಅಪೊಸ್ತಲರನ್ನು ನೇಮಿಸಿದ್ದು. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರೆಂದೇ ಹೆಸರಿಟ್ಟನು. ಬೆಳಗಿನ ಜಾವದಲ್ಲಿ ಆತನು ಪ್ರಾರ್ಥನೆ ಮಾಡಿ ಅಪೊಸ್ತಲರನ್ನು ಆರಿಸಿಕೊಂಡನು, ಅವರಿಗೆ ಹೆಸರಿಟ್ಟ ಪ್ರೇರೆ. ಹೌದು, ಆದ್ದರಿಂದ
ಭಕ್ತ ರಕ್ಷಕನಾದ ದೇವರಿಗೆ ಉದಯದಲ್ಲಿ ಪ್ರಾರ್ಥನೆ ಪ್ರಿಯ ಅಂತ ಕೃಪೆ ಘನತೆ ಆಶೀರ್ವಾದ ನೀಡಲಿ ಯೇಸು.